14ನೇ ತಾರೀಕು ಇದೇ ತಿಂಗಳು ಮಾರ್ಚ್ 14ನೇ ತಾರೀಕು ಬೊಮಲ್ ಅಧ್ಯಕ್ಷರು ಬೆಂಗಳೂರು ಹಾಲು ಒಕ್ಕೂಟದ ಅಧ್ಯಕ್ಷರಾದಂಥ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು ಒಂದು ಮುಖ್ಯವಾದ ವಿಷಯದ ಕುರಿತು ಇಡೀ ರಾಜ್ಯದ ಗಮನ ಸೆಳೆದಿದ್ದಾರೆ. ಮತ್ತು ಇಡೀ ರಾಜ್ಯದ ಗಮನ ಸೆಳೆದಿರೋದು ಮಾತ್ರ ಅಲ್ಲ, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತು ಪ್ರಧಾನ ಮಂತ್ರಿಗೆ ಪತ್ರ ಕೂಡ ಬರೆದಿದ್ದಾರೆ. ಏನಂತ ಹೇಳಿದ್ರೆ, ಫ್ಲಿಪ್ಕಾರ್ಟ್ ಅನ್ನುವ ಒಂದು ಆನ್ಲೈನ್ ವಾಣಿಜ್ಯ ವೇದಿಕೆ, ಮಾರಾಟ ವೇದಿಕೆ, ಅದು ₹1 1 ಲೀಟರ್ ಅಥವಾ ಅರ್ಧ ಲೀಟರ್ ಹಾಲನ್ನ ಮಾರಾಟ ಮಾಡುವುದಾಗಿ ಘೋಷಣೆ ಮಾಡಿ ಸುಮಾರು 14.5 ಲಕ್ಷ ಲೀಟರ್ ಹಾಲನ್ನ ಆ ರೀತಿ ಮಾರಾಟ ಮಾಡಿದೆ. ಇದರ ಪರಿಣಾಮವಾಗಿ ಬೆಂಗಳೂರು ಜಿಲ್ಲಾ ಹಾಲು ಒಕ್ಕೂಟದ ಮಾರಾಟದಲ್ಲಿ ಪ್ರತಿದಿನ ಸುಮಾರು 40ರಿಂದ 50 ಸಾವಿರ ಲೀಟರ್ ಹಾಲು ಕಡಿಮೆಯಾಗಿದೆ, ಮಾರಾಟದಲ್ಲಿ ಕುಸಿತ ಆಗಿದೆ ಅಂತಕ್ಕಂಥದ್ದನ್ನ ಅವರು ಗಮನ ಸೆಳೆದಿದ್ದಾರೆ. ಇದು ಬಹಳ ಮುಖ್ಯವಾದಂಥ ಒಂದು ವಿಷಯ ಕರ್ನಾಟಕ ರಾಜ್ಯದ ರೈತರ ಹಿತದೃಷ್ಟಿಯಿಂದ. ಯಾಕೆ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 16 ಜಿಲ್ಲಾ ಸಹಕಾರಿ ಒಕ್ಕೂಟಗಳಿವೆ. ಸುಮಾರು 16,000ಕ್ಕೂ ಹೆಚ್ಚು ಪ್ರಾಥಮಿಕ ಗ್ರಾಮ ಮಟ್ಟದ ಹಾಲು ಉತ್ಪಾದಕರ ಸಹಕಾರ ಸಂಘ ಇದೆ. ಇವೆಲ್ಲದರ ಒಂದು ಜಾಲವನ್ನು ನಿರ್ವಹಿಸ್ತಾ ಇರತಕ್ಕಂಥದ್ದು ಕರ್ನಾಟಕ ಮಿಲ್ಕ್ ಫೆಡರೇಷನ್, ಕರ್ನಾಟಕ ಹಾಲು ಒಕ್ಕೂಟ. ಇದು ಇಡೀ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಒಂದು ಸಹಕಾರಿ ಹಾಲು ಒಕ್ಕೂಟ. ಇಂಥ ಒಂದು ಹಾಲು ಒಕ್ಕೂಟ ಇವತ್ತು ಯಾವ ಪರಿಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ, ಒಂದು ಕಡೆ ರೈತರಿಗೆ ಉತ್ಪಾದನೆ ವೆಚ್ಚ ಕೊಡೋದಕ್ಕೂ ಕೂಡ ಪ್ರಯಾಸ ಪಡ್ತಾ ಇದೆ. ಇನ್ನೊಂದು ಕಡೆಗೆ ರೈತರಿಂದ ಸಂಗ್ರಹಿಸಿದ ಅಥವಾ ಖರೀದಿಸಿದ ಎಲ್ಲ ಹಾಲನ್ನು ಕೂಡ ಮಾರಾಟ ಮಾಡೋದಕ್ಕೆ ಪ್ರಯಾಸ ಪಡ್ತಾ ಇದೆ. ಸರ್ಕಾರದ ಬಿಸಿ ಊಟ ಯೋಜನೆ ಮತ್ತಿತರ ನೆರವಿನಿಂದಾಗಿ ಈಗ ಸ್ವಲ್ಪ ಪರಿಸ್ಥಿತಿ ಸುಧಾರಿಸಿದೆ ಹೊರತು, ತಾನಷ್ಟಕ್ಕೆ ತಾನೇ ಒಂದು ಮಾರುಕಟ್ಟೆಯನ್ನ ಕಂಡುಕೊಳ್ಳಿಕ್ಕೆ ಆಗದೆ ಇರತಕ್ಕಂಥ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಇದೆ. ಸುಮಾರು 1 ಕೋಟಿ ಲೀಟರ್ಗಿಂತ ಹೆಚ್ಚು ಹಾಲು ಉತ್ಪಾದನೆ ಇವತ್ತು ರಾಜ್ಯದಲ್ಲಿ ಆಗ್ತಾ ಇದೆ. ಇಂಥ ಒಂದು ಸ್ಥಿತಿಯಲ್ಲಿ ಫ್ಲಿಪ್ಕಾರ್ಟ್ ಅನ್ನುವ ಒಂದು ವಾಲ್ಮಾರ್ಟ್ ಕಂಪನಿಯ ಒಂದು ಸಹಭಾಗಿ ಸಂಸ್ಥೆ, ಅದು ಹಿಂದೆ ಬೆಂಗಳೂರು ಬೇಸ್ಡ್ ಒಂದು ಆನ್ಲೈನ್ ವೇದಿಕೆಯಾಗಿತ್ತು ಮತ್ತು ನಂತರ ವಾಲ್ಮಾರ್ಟ್ ಮತ್ತಿತರ ಕಂಪನಿಗಳು ಅದನ್ನು ಖರೀದಿ ಮಾಡ್ಕೊಂಡಿದ್ದೇವೆ. ಈಗ ಫ್ಲಿಪ್ಕಾರ್ಟ್ ವಾಲ್ಮಾರ್ಟ್ನ ಒಂದು ಕಂಪನಿ. ವಾಲ್ಮಾರ್ಟ್ ಅನ್ನೋದು ಅಮೆರಿಕ ಮೂಲದ ಒಂದು ಬಹಳ ದೊಡ್ಡ ದೈತ್ಯ ಚಿಲ್ಲರೆ ವ್ಯಾಪಾರದ ಒಂದು ಬಹಳ ದೊಡ್ಡ ಸಂಸ್ಥೆ. ಇವರು ₹1 1 ಲೀಟರ್ ಹಾಲನ್ನ ಇವತ್ತು ಮಾರಾಟ ಮಾಡೋದಕ್ಕೆ ಅವಕಾಶ ನಮ್ಮ ಹತ್ರ ಇದೆ, ಬಂದು ಕೊಂಡ್ಕೊಳ್ಳಿ ಅಂತೇಳಿ ಆನ್ಲೈನ್ನಲ್ಲಿ ಈ ರೀತಿ ಆಫರ್ ಕೊಟ್ಟಿರೋದು ಮತ್ತು ಆ ರೀತಿ 14.5 ಲಕ್ಷ ಲೀಟರ್ ಹಾಲನ್ನ ಇದುವರೆಗೆ ಮಾರಾಟ ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ರೈತರಲ್ಲಿ ಬಹಳ ದೊಡ್ಡ ಆತಂಕವನ್ನ ಮೂಡಿಸಿದೆ. ಕೇಳ್ಬೋದು, ಈಗ 1 ಲೀಟರ್ ಹಾಲನ್ನ ₹1 ಕೊಟ್ರೆ ರೈತರಿಗೇನ ಆತಂಕ ಆಗುತ್ತೆ ಅಂತ ಕೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಈಗ ನಂದಿನಿ ಮಳಿಗೆಗಳೇನಿದಾವೆ ಇಡೀ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ, ಬಹಳ ಮುಖ್ಯವಾಗಿ ಬೆಂಗಳೂರು ಮಹಾನಗರವನ್ನ ಕೇವಲ ಬೆಂಗಳೂರು ಹಾಲು ಒಕ್ಕೂಟ ಮಾತ್ರ ಆಶ್ರಯಿಸಿಲ್ಲ. ತುಮಕೂರು ಹಾಲು ಒಕ್ಕೂಟ, ಮಂಡ್ಯ ಹಾಲು ಒಕ್ಕೂಟ ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ, ಇವುಗಳು ಕೂಡ ಬೆಂಗಳೂರು ಮಾರುಕಟ್ಟೆಯ ಮೇಲೇನೆ ಇವತ್ತು ತಮ್ಮ ಒಂದು ಮಾರಾಟವನ್ನ ಅವಲಂಬಿಸಿವೆ. ಈ ಬೆಂಗಳೂರು ಮಾರುಕಟ್ಟೆ ಏನಾದ್ರೂ ನಂದಿನಿ ಉತ್ಪನ್ನಗಳಿಗೆ ಸಿಗದೆ ಇದ್ರೆ ಅಥವಾ ನಂದಿನಿ ಉತ್ಪನ್ನಗಳ ಮಾರಾಟ ಈ ಬೆಂಗಳೂರು ಮಾರುಕಟ್ಟೆನಲ್ಲಿ ಕೊರತೆಯಾದ್ರೆ ಬಹಳ ದೊಡ್ಡ ಪೆಟ್ಟನ್ನ ಅನುಭವಿಸ್ತಕ್ಕಂಥದ್ದು ಇಡೀ ರಾಜ್ಯದ ಹೈನುಗಾರಿಕೆ ಅವಲಂಬಿಸಿರ್ತಕ್ಕಂಥ ರೈತರು. ಈಗ ಫ್ಲಿಪ್ಕಾರ್ಟ್ ನಲ್ಲೇ ಎಲ್ಲರೂ ಕೊಂಡ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿ ನಂದಿನಿ ಮಳಿಗೆಗಳೆಲ್ಲ ಕೂಡ ಮುಚ್ಚುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆದ್ರೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಉಳಿಯುತ್ತಾ? ಬೆಂಗಳೂರು ಹಾಲು ಒಕ್ಕೂಟ ಉಳಿಯುತ್ತಾ? ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಉಳಿಯುತ್ತಾ? ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಉಳಿಯುತ್ತಾ? ತುಮಕೂರು ಹಾಲು ಒಕ್ಕೂಟ ಉಳಿಯುತ್ತಾ ಅನ್ನುವಂತ ಒಂದು ಪ್ರಶ್ನೆ ಇವತ್ತು ಬಂದಿದೆ. ಈಗ ಕೇಳ್ಬೋದು, ಫ್ಲಿಪ್ಕಾರ್ಟ್ನವ್ರಿಗೆ ಈ ಹಾಲು ಎಲ್ಲಿಂದ ಸಿಗ್ತಾ ಇದೆ ಅಂತ. ಇವರು ಇದರಲ್ಲಿ ವಿವಿಧ ಬ್ರ್ಯಾಂಡ್ಗಳ ಮೂಲ ಹಾಲನ್ನ ಇವತ್ತು ₹1 ಮಾರ್ತೀವಿ ಅಂತಂದ್ರೂ ಕೂಡ ನಾಳೆ KMF ಮತ್ತು ನಂದಿನಿ ಅಥವಾ ಬೇರೆ ಇನ್ಯಾವುದೇ ಸಹಕಾರಿ ಸಂಸ್ಥೆಗಳ ಹಾಲು ಫ್ಲಿಪ್ಕಾರ್ಟ್ಗೆ ಪೂರೈಕೆ ಮಾಡೋದಕ್ಕಿಂತ ಕಡಿಮೆ ರೇಟ್ಗೆ ಪೂರೈಕೆ ಮಾಡ್ತಕ್ಕಂಥ ಯಾವ್ದಾದ್ರು ಸಂಸ್ಥೆ ಸಿಕ್ಕಿದ್ರೆ ಅದರಲ್ಲಿ ಅವ್ರು ಅದನ್ನು ಕೊಂಡ್ಕೋತಾರೆ. ಈಗಾಗಲೇ ಅಮೆರಿಕ ಮತ್ತು ಮತ್ತಿತರ ಯುರೋಪಿಯನ್ ದೇಶಗಳ ಜೊತೆ ಮುಕ್ತ ವಾಣಿಜ್ಯ ಒಪ್ಪಂದಗಳ ಪರಿಣಾಮವಾಗಿ ಇವತ್ತು ಹೈನುಗಾರಿಕೆ ನಲ್ಲಿ ವಿಶೇಷವಾಗಿ ಇವತ್ತು ದೊಡ್ಡ ಪ್ರಮಾಣದ ಹಾಲು ನಮ್ಮ ದೇಶದ ಮಾರುಕಟ್ಟೆಗೆ ಬರುವುದಕ್ಕೆ ಸಿದ್ಧವಾಗಿ ಕಾಯ್ತಾ ಇದೆ. ಇನ್ನು ಅದು ಅಮೆರಿಕ ಭಾರತದ್ದು ಸಹಿ ಹಾಕೋದು ಒಪ್ಪಂದ ಅಂತಿಮ ಆಗಿದೆ, ಸಹಿ ಹಾಕೋದು ಮಾತ್ರ ಬಾಕಿ ಇದೆ. ಇಂಥ ಒಂದು ಸನ್ನಿವೇಶದಲ್ಲಿ ಭಾರತದ ಮಾರುಕಟ್ಟೆಯನ್ನ, ಅದರಲ್ಲೂ ಕೂಡ ಕರ್ನಾಟಕದ ಮಾರುಕಟ್ಟೆಯನ್ನ ವಿದೇಶಿ
ಸಂಸ್ಥೆಗಳಿಗೆ, ವಿದೇಶಿ ಕಾರ್ಪೊರೇಟ್ ಹಾಲು ಮಾರಾಟದ ಸಂಸ್ಥೆಗಳಿಗೆ, ಕೃಷಿ ವ್ಯಾಪಾರ ಸಂಸ್ಥೆಗಳಿಗೆ, ದೈತ್ಯ ಸಂಸ್ಥೆಗಳಿಗೆ ಹಿಡಿದುಕೊಡೋದಕ್ಕೆ ನಡೆಸಿರ್ತಕ್ಕಂಥ ಒಂದು ಕುತಂತ್ರ ಅಲ್ಲದೆ ಬೇರೆ ಏನು ಅಲ್ಲ ಅಂತಕ್ಕಂಥದ್ನ ಇವತ್ತು ನಾವೆಲ್ಲರೂ ಕೂಡ ಇದನ್ನು ಗಮನಿಸಬೇಕು ಅಂತ ತಮ್ಮಲ್ಲಿ ವಿಶೇಷವಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ಫ್ಲಿಪ್ಕಾರ್ಟ್ನವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನಂದ್ರೆ, ನಾವು ₹1 ನಾವು ಹಾಲು ಮಾರಾಟ ಮಾಡ್ತಾ ಇದ್ರು ಕೂಡ ನಾವು ರೈತರ ಹತ್ರ ಕೊಂಡ್ಕೊಳ್ಳುವಾಗಲಿ ಅಥವಾ ನಮಗೆ ಪೂರೈಕೆ ಮಾಡೋರ ಹತ್ರ ಕೊಂಡ್ಕೊಳ್ಳುವಾಗಲಿ ನಾವು ಯಾವುದನ್ನೇ ಕಡಿಮೆ ಮಾಡಿಲ್ಲ. ಹಂಗಾಗಿ ರೈತರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗುದಿಲ್ಲ ಅಥವಾ ಸಹಕಾರಿ ಹಾಲು ಒಕ್ಕೂಟಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗುದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಯಾವುದೇ ರೀತಿಯಲ್ಲಿ ಕೂಡ ವಾಸ್ತವದ ಒಂದು ಹೇಳಿಕೆ ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ₹1 ಅವ್ರು ಹಾಲು ಮಾರಾಟ ಮಾಡ್ತಕ್ಕಂಥ ಕುತಂತ್ರ ಯಾವುದು ಅಂತಂದ್ರೆ, ಜಿಯೋ ಸಿಮ್ಮು ಯಾವ ರೀತಿ ಆರಂಭದಲ್ಲಿ ರಿಲಯನ್ಸ್ ಕಂಪನಿಯವರು ಜಿಯೋ ಕಂಪನಿಯಿಂದ ಸಿಮ್ ಅನ್ನ ಕೊಟ್ಟು ಅದು ಉಚಿತ ಟಾಕ್ ಟೈಮ್ನ ವರ್ಷಾನುಗಟ್ಲೆ ಕೊಟ್ಟು, ಆ ರೀತಿಯ ಒಂದು ತಂತ್ರ. ಅವರ ಮುಖ್ಯವಾದ ಉದ್ದೇಶ ಏನಂದ್ರೆ, ಈ ನಂದಿನಿ ಮಳಿಗೆಗಳೆಲ್ಲ ಕೂಡ ಇವತ್ತು ಮುಚ್ಚೋಗ್ಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತ ಒಂದು ಕುತಂತ್ರ ಇದೆ. ಮುಚ್ಚೋದ ಮೇಲೆ ಅವ್ರಿಗೆ ಆದಷ್ಟು ಕಡಿಮೆ ರೇಟಿಗೆ ಸಿಗಬಹುದಾದಂತ ವಿದೇಶಿ ಸಂಸ್ಥೆಯ ಹಾಲುಗಳಿಗೆ ಭಾರತದ ಮಾರುಕಟ್ಟೆಯನ್ನ, ಕರ್ನಾಟಕದ ಮಾರುಕಟ್ಟೆಯನ್ನು ಹಿಡಿದುಕೊಡೋದು ಮತ್ತು ಈಗಾಗ್ಲೇನೆ ಕೋಮಾ ರೀತಿಯ ಸ್ಥಿತಿಯಲ್ಲಿ ಬಹಳ ಕಷ್ಟದಲ್ಲಿರ್ತಕ್ಕಂಥ, ಬಹಳ ವಿಷಮ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಸಹಕಾರಿ ಹಾಲು ಒಕ್ಕೂಟವನ್ನು ಪೂರ್ತಿಯಾಗಿ ಮುಳುಗಿಸ್ತಕ್ಕಂಥದ್ದು ಬಹಳ ಮುಖ್ಯವಾದಂತ ಹುನ್ನಾರ. ಈ ಹುನ್ನಾರವನ್ನ ರಾಜ್ಯದ ರೈತರು ಅರ್ಥ ಮಾಡ್ಕೋಬೇಕು. ಈಗಾಗ್ಲೇನೆ ನಂದಿನಿ ಅಮೂಲ್ನಿಂದ ಮಾರುಕಟ್ಟೆಯನ್ನ, ಅಮೂಲ್ನವರು ಇದನ್ನು ಪಡಿಬೇಕು ಅಂತ ಪ್ರಯತ್ನ ಪಟ್ಟಾಗ ಅದು ಒಂದು ಸಹಕಾರಿ ಸಂಸ್ಥೆ, ಅದು KMF ಗಿಂತ ದೊಡ್ಡ ಸಹಕಾರಿ ಸಂಸ್ಥೆ. ಆ ಸಹಕಾರಿ ಸಂಸ್ಥೆಯ ಮಾರುಕಟ್ಟೆಯನ್ನ ಬೆಂಗಳೂರಿಗೆ ವಿಸ್ತರಣೆ ಮಾಡಿದಾಗ ನಮ್ಮ ಮಾರುಕಟ್ಟೆಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಅದನ್ನ ಬಲವಾಗಿ ಇವತ್ತು ರೈತರು ಮತ್ತು ಸಹಕಾರಿ ಸಂಸ್ಥೆ ಎರಡು ಕೂಡ ಜಂಟಿಯಾಗಿ ವಿರೋಧ ಮಾಡಿ ಆ ಮಾರುಕಟ್ಟೆಯನ್ನು ನಾವು ಇವತ್ತು ಉಳಿಸ್ಕೊಂಡಿದ್ದೀವಿ. ಆದ್ರೂ ಕೂಡ ಮೆಟ್ರೋ ಮಳಿಗೆಗಳಲ್ಲಿ ಕೆಲವು ಕಡೆ ಅಮೂಲ್ನ ಜಾಹೀರಾತುಗಳು ಮತ್ತು ಅಮೂಲ್ನ ಮಳಿಗೆಗಳನ್ನ ತೆರೆಯೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕಾಣ್ತಾ ಇದೀವಿ. ಈ ರೀತಿ ನಮ್ಮ ಬೇರೆ ರಾಜ್ಯಗಳ ಸಹಕಾರಿ ಒಕ್ಕೂಟದ ಮಾರುಕಟ್ಟೆಯಿಂದನೇ ಕೂಡ ನಾವು ಅಪಾಯವನ್ನು ಎದುರಿಸ್ತಾ ಇರುವಾಗ, ಇದ್ರ ಜೊತೆಗೆ ಆನ್ಲೈನ್ ಮಾರಾಟಗಳಲ್ಲಿ, ಆನ್ಲೈನ್ ಮಳಿಗೆಗಳಲ್ಲಿ ಈಗ ನಮಗೆ ಈ ರೀತಿ ಹಾಲನ್ನ ಮಾರಾಟ ಮಾಡೋದಕ್ಕೆ ಅವಕಾಶ ಕೊಟ್ರೆ ನಂದಿನಿ ಉತ್ಪನ್ನಗಳು ಮತ್ತು ನಂದಿನಿ ಹಾಲಿನ ಭವಿಷ್ಯ ಏನಾಗುತ್ತೆ, ಅದರ ಮಾರುಕಟ್ಟೆ ಪರಿಸ್ಥಿತಿ ಏನಾಗುತ್ತೆ, ಮಾರಾಟದ ಪರಿಸ್ಥಿತಿ ಏನಾಗುತ್ತೆ ಅಂತ ಬಹಳ ಯೋಚನೆ ಮಾಡಬೇಕಾದಂತ ಒಂದು ವಿಷಯ. ಆ ಕಾರಣಕ್ಕಾಗಿ ಇದು ನೋಡಿ, ಇದೊಂದು ಸಹಕಾರಿ ರಂಗ ಅಂತಕ್ಕಂಥದ್ದು ರಾಜ್ಯಗಳಿಗೆ ಸಂಬಂಧಪಟ್ಟ ವಿಷಯ. ಆದ್ರೆ ಕೇಂದ್ರದಲ್ಲಿ ಇವತ್ತು ಅಮಿತ್ ಶಾ ಕೇಂದ್ರ ಸಹಕಾರಿ ಸಚಿವರಾಗಿದ್ದಾರೆ. ಕೇಂದ್ರ ಸಹಕಾರಿ ಸಚಿವರಾಗಿದ್ಕೊಂಡು ಕಾರ್ಪೊರೇಟ್ ಕಂಪನಿಗಳಿಗೆ ಸಹಕಾರಿ ಸಂಸ್ಥೆಗಳ ಮೇಲೆ ಸವಾರಿ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇಂಥ ಒಂದು ಮಾರಾಟದ ಕುತಂತ್ರದ ಹಿಂದೆ ಅಮಿತ್ ಶಾ ಅವರ ಪ್ರೇರಣೆ ಮತ್ತು ಉತ್ತೇಜನ ಇರ್ತದೆ ಅಂತ ಹೇಳ್ತಕ್ಕಂಥದ್ದು ಇವತ್ತಿನ ಹಲವಾರು ನಡವಳಿಕೆಗಳಿಂದ ನಮಗೆ ಗೊತ್ತಾಗ್ತದೆ. ಆ ಕಾರಣಕ್ಕಾಗಿ ಅಮಿತ್ ಶಾ ಈ ಹೊಣೆ ಹೊತ್ತು, ಈ ಮಾರಾಟ ಕುತಂತ್ರದ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಆನ್ಲೈನ್ ಮಾರಾಟದ ಏನಿದೆ, ಈ ಕುತಂತ್ರ, ಮಾರಾಟದ ಕುತಂತ್ರ, ಇದ್ರ ಮೇಲೆ ನಿಯಂತ್ರಣ ಇರಬೇಕು ಮತ್ತು ನಿಷೇಧ ಮಾಡಬೇಕು. ಯಾವುದೇ ರೀತಿಯಲ್ಲಿ ಆನ್ಲೈನ್ ನಲ್ಲಿ ಹೈನುಗಾರಿಕೆ ಮತ್ತು ಕೃಷಿ ಉತ್ಪನ್ನಗಳು ಯಾವುದನ್ನು ಕೂಡ ಮಾರಾಟ ಮಾಡದಂತೆ ನಿಷೇಧ ಇರಬೇಕು. ಮತ್ತು ಈ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತು ಪ್ರಧಾನಮಂತ್ರಿ ತಕ್ಷಣ ಮಧ್ಯಪ್ರವೇಶ ಮಾಡಿ ಕಠಿಣವಾದಂತ ಕಾನೂನು ಕ್ರಮಗಳನ್ನ ಈ ಆನ್ಲೈನ್ ಮತ್ತು ವಾಲ್ಮಾರ್ಟ್ ಕಂಪನಿಗಳ ಮೇಲೆ ತಗೊಳ್ಬೇಕು ಅಂತ ಹೇಳ್ತಕ್ಕಂಥದ್ದನ್ನ ಇವತ್ತು ರಾಜ್ಯದ ರೈತರು ಇವತ್ತು ಒತ್ತಾಯ ಮಾಡ್ತಾ ಇದ್ದಾರೆ. ಈಗಾಗ್ಲೇನೆ 17ನೇ ತಾರೀಕು ಮತ್ತು 18ನೇ ತಾರೀಕು, ಇವತ್ತು ನಾಳೆ ಇಡೀ ರಾಜ್ಯಾದ್ಯಂತ ಜಿಲ್ಲಾ ಮತ್ತು ತಾಲೂಕು ಕಚೇರಿಗಳ ಮುಂದೆ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳನ್ನ ಈ ವಿಷಯದ ಮೇಲೆ ಮಧ್ಯಪ್ರವೇಶ ಮಾಡಬೇಕು ಮತ್ತು ಹೈನುಗಾರರ ಹಿತವನ್ನು ರಕ್ಷಣೆ ಮಾಡಬೇಕು ಅಂತ ಒತ್ತಾಯವನ್ನ ಮಾಡಲಾಗ್ತಾ ಇದೆ.